ಮಲ್ಲಣ್ಣ ಸರ್ ಅವರಿಗೆ ಸನ್ಮಾನ ಸಮಾರಂಭ. ಅವರು ಯಾವತ್ತೂ ಫಲಾಪೇಕ್ಷೆ ಬೇಡಿದವರಲ್ಲ. ಈ ಒಂದು ಸಮಾರಂಭ ಅವರಿಗೆ ಎಷ್ಟೋ ವರ್ಷಗಳ ಹಿಂದೆ ಆಗಬೇಕಿತ್ತು. ಸರ್ ನೀವೇನು ತಯಾರು ಮಾಡಲ್ರಿ, ನೀವು ಎಷ್ಟೋ ಮಾಡ್ತೀರಿ ಹಂಗೆ ಬಿಡ್ತೀರಿ, ಮಾಡ್ತೀರಿ ಹಂಗೆ ಬಿಡ್ತೀರಿ ಅಂತ ಹೇಳ್ಬೇಕಂದ್ರಿ ಮೇಡಮ್. ಮಕ್ಕಳು ಭಾಳ ಅವರು ಪದೇ ನಾ ಅವ್ರಿಗೆ ಬೆನ್ನು ಹತ್ತಾನೆ ಇರ್ತೀನಿ. ಸರ್ ಈಗ ಚಂದ ಪಾಠ ಮಾಡ್ಲತ್ತೀರಿ, ಮಾಡಿದ್ ಒಂದು ವಿಡಿಯೋ ಮಾಡ್ರಿ, ಒಂದು ಕ್ಲಿಕ್ ಮಾಡ್ರಿ, ಏನಾದ್ರೂ ಹೋಗ್ಲಿ ಬಿಡ್ರಿ ಮೇಡಮ್ ಅವರೇ. ಅವ್ರು ಹೋಗ್ಲಿ ಬಿಡ್ರಿ ಅಂತಾರೆ, ನಾವು ಬೇಗ ನಿಂತು ಹಿಡ್ಕೊಳ್ತೀವಿ. ಹಾಗಾಗಿ ಅಂದ್ರೆ ಮಾಡ್ಲಾರ್ದೇನೆ ಎಷ್ಟೋ ಮಂದಿ ಏನೇನೋ ಮಾಡ್ತಿರ್ತಾರ. ನಾವು ಮಾಡಿರೋದನ್ನ ಯಾಕೆ ಪಡಿಬಾರ್ದು ದೋಸ್ತ? ಪಡಿಬೇಕು ಅಂತಂದ್ರೆ ಇದ್ರ ಅರ್ಥ ಫಲಾಪೇಕ್ಷೆ ಪಡೆದು ಕೇಳ್ಕೋಬೇಕು ಅಂತಲ್ಲ. ಇದರ ಅರ್ಥ ಈ ರೀತಿ ನಾವು ಪಡೆದುಕೊಂಡಾಗ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಈಗ ನೋಡ್ರಿ, ನಾನೇ ಒಂದು ವೇಳೆ ಟೈಮ್ ಬಿಟ್ಟು ಟೈಮಿಗೆ ಬಂದಂದ್ರೆ ನೋಡಪ್ಪ ಹೆಡ್ ಮಾಸ್ಟರ್ ಅಂತ ಜಿಲ್ಲಾ ಮಟ್ಟ ಉತ್ತಮ ಶಿಕ್ಷಕಿ ಅಂತ ಅವರು ಬರೋ ಟೈಮ್ ನೋಡ್ರಿ ಯಾರು ಅಂತ ಊರಾಗಿನವ್ರು ಮಾತಾಡ್ಕೊಳ್ತಾರೆ. ಅದನ್ನು ನಾವು ತಪ್ಪಿನಲ್ಲಿ ಸಿಗಿಬಿಡಲ್ಲ. ತಪ್ಪಿನೋ ಯಾಕಂದ್ರೆ ಜವಾಬ್ದಾರಿ ಬಂದಿರ್ತದೆ. ನಮ್ಮ ಕರ್ತವ್ಯನೇ ಸಮಯಕ್ಕೆ ಸರಿಯಾಗಿ ಬರೋದು, ಸಮಯಕ್ಕೆ ಸರಿಯಾಗಿ ಹೋಗೋದು, ಮಕ್ಕಳನ್ನ ಪಾಠ ಮಾಡುವುದು, ಇಲಾಖೆ ಬಂದಿರ್ತಕ್ಕಂಥ ನಿಯಮಗಳನ್ನು ಪಾಲಿಸುವುದು. ಇದು ನಮಗೆ ನಡೆದೇ ಯಾರು ಅಲ್ಲಿ ಬಿಡಲಿ ನಾವು ಮಾಡ್ತಾನೇ ಇರ್ತಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಒತ್ತು ಕೊಟ್ಟು ನಮ್ಮನ್ನು ಗುರುತಿಸಿ ಈ ಒಂದು ಪ್ರಶಸ್ತಿಗೆ ಭಾಜನವನ್ನಾಗಿ ಮಾಡ್ಯಾರ. ಅದಕ್ಕೆ ಅದು ನಮ್ಮದಲ್ಲ ಪ್ರಶಸ್ತಿ. ನಾವೆಲ್ಲನೇ ತಗೋಬೇಕಂತೀವಿ, ನಾವು ಏನೇನೆಲ್ಲ ಪಡ್ಕೊಳ್ಬೇಕಂತೀವಿ, ತಗೋಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲರೂ ಕೂಡ ನೀವು ಕೊಟ್ಟಂಥ ಕೊಡುಗೆ, ನೀವು ಊರಿನ ಗಣ್ಯರು, ನನ್ನ ಮಕ್ಕಳು, ನನ್ನ ಇಲಾಖೆಯವರು ಕೊಟ್ಟಂತ ಒಂದು ಕಾಣಿಕೆ, ಅದನ್ನು ಇವತ್ತು ನಮಗೆ ಅವ್ರು ಕೊಟ್ಟಾರ. ಯಾಕೆ ಕೊಟ್ಟಂದ್ರೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋದು ಕೊಟ್ಟಾರ. ಇದನ್ನು ತಗೊಂಡು ನಿಮಗೆಲ್ಲ ಸರಿಯಾಗಿ ಕೊಟ್ಟಾರ, ಶಾಲ್ ಹಚ್ಕೊಂಡು ಮಲ್ಕೋರಿ ಅಂತ ಅಲ್ಲ. ಇದು ಜವಾಬ್ದಾರಿ ಮತ್ತಿಷ್ಟು ಹೆಚ್ಚಿಗಾಗಿದೆ. ಇದರಿಂದ ಹೆಜ್ಜೆಗೂ ನಮ್ಮ ಮನಸ್ಸು ಅಳುತ್ತಾ ಇರ್ತದೆ. ಯಾರಾದ್ರೂ ಬಂದ್ರೆ ಹೆಂಗ, ಏನಾದ್ರು ಅಂದ್ರೆ ಹೆಂಗ, ಇಷ್ಟೆಲ್ಲ ಮಾಡಿಟ್ಟು ಏನಾದ್ರು ತಪ್ಪಾಯ್ತಂದ್ರೆ ಹೆಂಗ, ಪ್ರತಿಯೊಂದರಲ್ಲಿ ಹೆಜ್ಜೆಗೂ ಕೂಡ ತಪ್ಪನಿಸ್ತಾ ಇರ್ತದೆ. ಅದನ್ನು ಸರಿ ಮಾಡ್ಕೊತಾ ಹೋಗ್ಬೇಕು. ಪ್ರತಿಯೊಬ್ಬ ಶಿಕ್ಷಕರು ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ವೈಯಕ್ತಿಕ ಕಾಳಜಿಯನ್ನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಪ್ರತಿಯೊಬ್ಬ ಮಕ್ಕಳಿಗೂ ವೈಯಕ್ತಿಕ ಕಾಳಜಿಯನ್ನು ಮಾಡ್ತಾ ಇದ್ದಾರೆ. ಏನಾಗ್ಬಿಟ್ಟಿದೆ ಅಂತಂದ್ರೆ ಅವರಿಗೆ ಈಗ ನನ್ನ ಮಕ್ಕಳ ರೂಮಿನ ನನ್ನ ಕೋಣೆಯಲ್ಲಿ ಎಷ್ಟು ಮಕ್ಕಳಲ್ಲ, ಎಲ್ಲ ಮಕ್ಕಳಿಗೂ ಓದಕ್ಕೆ ಬರಿಬೇಕು. ಆ ರೀತಿ ಎಲ್ಲರೂ ಚಾಲೆಂಜ್ ಮಾಡಿದ್ದಾರೆ. ನಮ್ಮಲ್ಲಿ ಎಲ್ಲ ಶಿಕ್ಷಕರು ಕೂಡ ಚಾಲೆಂಜ್ ಮಾಡಿದ್ದಾರೆ. ನಾವು ಪ್ರಶಸ್ತಿ ತಗೊಂಡಿದ್ದವರೇ ಉತ್ತಮ ಶಿಕ್ಷಕರು ಅಂತಲ್ಲ, ನಮ್ಮಲ್ಲಿ ಎಲ್ಲಾ ಶಿಕ್ಷಕರು ಕೂಡ ರಾಜ್ಯ ಮಟ್ಟದ ಪ್ರಶಸ್ತಿ ತಗೊಳ್ತಕ್ಕಂಥ ಯೋಗ್ಯತೆಯನ್ನ ಹೊಂದಿದ್ದಾರೆ. ಆದ್ರೆ ನಾವು ಕೆಲವೊಂದು ದಾಖಲೆಗಳನ್ನು ಇಟ್ಕೊಂಡು ಮುಂದುವರೆದು ತೋರಿಸ್ಕೊಳಕತ್ತೀವಿ. ಅವ್ರು ತೋರಿಸ್ಕೊತಾ ಇಲ್ಲ. ಅವ್ರು ತೋರಿಸ್ಕೊಳ್ಳಲ್ಲ ಕುಂತಿದ್ದಾರೆ. ಇನ್ನೊಂದು ಸ್ವಲ್ಪ ಜವಾಬ್ದಾರಿ ಹೆಚ್ಚಿಸೋ ಸಲುವಾಗಿ ಅವರ ಹೊರಗೆ ಹೇಳ್ತಾ ಇದ್ದೀವಿ. ಅದನ್ನು ಮಾಡ್ಬೇಕನ್ನೋಂಥದ್ದು ಉದ್ದೇಶ. ಆಲ್ರೆಡಿ ಎಲ್ಲರೂ ನಮ್ಮಲ್ಲಿ ಎಲ್ಲ ರೀತಿಯ ಉತ್ತಮ ಶಿಕ್ಷಕರನ್ನೇ ಆಗಿದ್ದಾರೆ. ಇನ್ನೊಂದು ಮಾತು ಏನು ಹೇಳ್ತೀನಿ ಮುಖ್ಯವಾಗಿ ಅಂತಂದ್ರೆ, ನಾವು ಈ ಊರಿಗೆ ಕಾಲು ಇಡಬೇಕಾದ್ರೆ ಒಂದೊಂದು ಹೆಜ್ಜೆನೂ ನೋಡ್ಕೊತಾ ಬರ್ತೀವಿ. ಯಾಕೆಂದ್ರೆ ನಮ್ಮ ಮಕ್ಕಳು ನೋಡೋಕ್ಕಿಂತ ಮೊದಲಕ್ಕೆ ನಾವು ಊರವ್ರು ನೋಡ್ತಾರೆ. ಊರವ್ರಿಗೆ ಗೇಟಿನ ಹಿಡ್ಕೊಂಡು ನಮ್ಮ ಸಾಲಿ ತನಕ ನೋಡ್ತಾರೆ. ಪ್ರತಿಯೊಬ್ಬ ಊರಿನ ನಾಗರಿಕರು ಕೂಡ ಇನ್ನು ಇಲ್ಲಿವರೆಗೂ ನಮ್ಗೆ ಯಾವುದೋ ಒಂದು ಪಾಯಿಂಟ್ ಅಲ್ಲಾರ್ದೇನೆ ಹಿಂದಿನ ಮಕ್ಕಳಿಗಾಗಿ ಏನಾದರೂ ತಪ್ಪನ್ನಿದ್ದರೆ ತಿದ್ದುತ್ತಾ ಬಂದಾರೆ. ಏನೇ ತಪ್ಪು ನಾವು ಮಾಡಿದ್ರು ಕೂಡ ನಮ್ಮನ್ನು ಹೇಳ್ತಾ ಇರಿ, ನಾವು ತಿದ್ದುಕೊಳ್ತಾ ಇರ್ತೀವಿ. ಪ್ರತಿಯೊಬ್ಬರು ನಮ್ಮ ಎಲ್ಲ ಬೆನ್ನೆಲುಬಾಗಿ ಹೊಗಳಿಕೆಯನ್ನ ಮಾಡ್ತಾ ನಮಗೆ ದಿಟ್ಟ ಹೆಜ್ಜೆಯನ್ನು ಮುನ್ನುಗ್ಗಲಿಕ್ಕೆ ಧೈರ್ಯ ಸಾಹಸವನ್ನು ಕೊಡ್ತಾ ಇದ್ದಾರೆ. ಇಂದು ಸಾಲಿಮಠ ಮುತ್ಯಾರು ಅದಾರ ಅಂತಂದ್ರೆ, ಈ ಜಾಧವ್ ಅವ್ರಿಗೆ ಹೇಳಿ 3 ರೂಮ್ಗಳನ್ನು ಅವ್ರು ಹಾಕ್ಸ್ಕೊಟ್ರು. ಕಾಲೇಜ್ ಅವ್ರು ಮಾಡಿಸ್ಕೊಂಡ್ರು, 3 ರೂಮ್ಗಳನ್ನು ಅವ್ರು ಹಾಕ್ಸ್ಕೊಟ್ರು. ಹಾಗೆ ನಮ್ಮ ಶಾಲೆ ಕಟ್ಟಡವೂ ಕೂಡ ಉನ್ನತ ಒಂದು ಹಂತದಲ್ಲಿ ಬೆಳೀತಾ ಇದೆ. ಅದರಂತೆ ಮಕ್ಕಳ ಪ್ರತಿಭೆಯೂ ಕೂಡ ಹೆಚ್ಚುತ್ತಾ ಇದೆ. ಇವೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ, ಈ ಊರಿನ ನಾಗರಿಕರು ನಮಗೆಲ್ಲರೂ ಪ್ರೋತ್ಸಾಹ ಕೊಡ್ತಿದ್ದೀರಂತ. ನಾ ಏನು ನನಗೆ ಹಣ ತಂದು ದುಡ್ಡು ಕಟ್ಟಿ ಹಾಕ್ಸಿನಿ ಹೇಳಿ ಮಾಡ್ತಾ ಇದ್ದೀನಿ? ಇಲ್ಲ, ಇಲಾಖೆ ಕೊಟ್ಟಿದ್ದ ಜವಾಬ್ದಾರಿಯನ್ನೇ ನಾವು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಂತದಾಗಿ ನಾವು ತಂದಿಲ್ಲ, ಏನು ಮಾಡ್ತಾ ಇಲ್ಲ. ಸುಂದರವಾಗಿ ಕಾಣಲಿ, ನನ್ನ ಮಕ್ಕಳಿಗೆ ಚಂದ ನಂದನ ಮನದಂಗ ಶಾಲೆ ಇರಲಿ, ಚೆನ್ನಾಗಿ ಕಾಣಲಿ ಅಂತ ನನ್ನ ಸಲುವಾಗಿ ಗಿಡ ಮರಗಳನ್ನು ನೆಟ್ಟಿವಿ. ಇದೇನು ಹೋಗ್ಬೇಕು ನಾನು ತಗೊಳ್ಕೊಂಡು ಹೋಗ್ತೀನ? ಇಲ್ಲ, ನಿಮ್ಮೂರಿಗಾಗೇ ಇರ್ತದೆ. ನಿಮ್ಮೂರಿಗಾಗಿ ಈ ರೀತಿ ಮಾಡುವಂತಹ ಅವಕಾಶವನ್ನು ನೀವು ಮಾಡಿಕೊಡ್ತಾ ಇದ್ದೀರಿ. ಅದು ನಿಮ್ಮೆಲ್ಲರಿಗೂ ಕೂಡ ನನ್ನ ಪರವಾಗಿ, ನನ್ನ ಮುದ್ದು ಮಕ್ಕಳ ಪರವಾಗಿ, ನನ್ನ ಶಿಕ್ಷಕರ ಪರವಾಗಿ ಹೃದಯ ತುಂಬಿ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ತಮ್ಮೂರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ಹೆಚ್ಚಿಗೆ ಏನು ಮಾತು ಹೇಳ್ಬೇಕಂತ ನನಗೆ ಅನಿಸ್ತಾ ಇಲ್ಲ. ಈ ಎಲ್ಲ ಶ್ರೇಯಸ್ಸು ಕೂಡ ಈ ತಿಂಗಳು ಊರಿಗೆ ಸತ್ತಾ ಇದೆ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸುತ್ತೇನೆ. ಧನ್ಯವಾದ.